ಕೋಲಾರಲ್ಲಿ ಕೋಮುಗಲಭೆ ಆಗೋಕ್ಕೆ ಆತನೇ ಕಾರಣ. ಇವಾಗ ಆಗ್ಬೇಕಂದ್ರೆ ಆತನೇ ಕಾರಣ ಆಗೋದು. ಮುಂದಿನ ದಿನಗಳು ಏನೋ ಆದರೆ ಆತನೇ ಅದಕ್ಕೆ ಕಾರಣ. ಇವಾಗ ಯಾವುದೂ ಇಲ್ಲ, ಅದಕ್ಕೆ ಏನೋ ಒಂದು ಗಲಭೆ ಎಳಿಸ್ಬೇಕು, ಏನೋ ಮಾಡಬೇಕು, ಹಿಂದೂ ಮುಸಲ್ಮಾನ್ಗೆ ಗಲಾಟೆ ಮಾಡಿಸ್ಬೇಕಂತದ್ದು ಆತನ ಉದ್ದೇಶ. ಫಸ್ಟು ಕೋಲಾರದಿಂದ ಗಡಿಪಾರು ಮಾಡಬೇಕಂತ ಮೊನ್ನೆ ಜಿಲ್ಲೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡೋಕ್ಕೆ ಹೋಗ್ತೀವಿ. ನಾಳೆ SP ಗೂ ಹೇಳ್ತೀವಿ, ಇಂಥವ್ರಿಗೆ ಫಸ್ಟ್ ನಮಗೆ ಕೋಲಾರಕ್ಕೆ ಬರೋಕ್ಕೆ ಕೊಡಬಾರಿ ಅಂತ ಹೇಳ್ಬಿಟ್ಟು. ಕೋಲಾರ ಮಾಜಿ ಸಂಸದರು ಏನು ಕೋಲಾರಕ್ಕೆ ಬೆಂಕಿ ಮತ್ತೆ ಬರ್ತಾ ಇದ್ದಾರೆ. ಟವರಲ್ಲಿ ಸಾಧನೆ ಮಾಡಿದ್ರೆ ಪಾಯಿಂಟ್ ಬರ್ದಿದ್ದೆ ಸಾಧನೆ ನಾವು ಮಾಡ್ಕೊಂಡಿದ್ದೀವಿ. ಏನು ನೀವೇನು ಮಾಡಿಲ್ಲ. ಪಾಕಿಸ್ತಾನ ಧಿಕ್ಕಾರಕ್ಕೆ ಹೋಗ್ತೀವಿ. ಪಾಕಿಸ್ತಾನಗೂ ನಮಗೇನು ಸಂಬಂಧ ಇಲ್ಲ. ಟಿಪ್ಪು ಸುಲ್ತಾನ್ ಮತ ಅಂತ ಅಂದ್ರೆ ಯಡಿಯೂರಪ್ಪನಿಗೆ ಗೊತ್ತಿಲ್ವಾ? ಈಶ್ವರಪ್ಪನಿಗೆ ಗೊತ್ತಿಲ್ವಾ? ಅಶೋಕ್ ಗೊತ್ತಿಲ್ವಾ? ಅಲ್ಲ, ಖಡ್ಗ ಹಿಡ್ಕೊಂಡು ಪೇಟ ಹಾಕ್ಕೊಂಡು ಶಾಲೆಗಳು ಹಾಕ್ಕೊಂಡು ಕುಣಿದಿದ್ದೀರು. ಅವಾಗ ಇದು ಗೊತ್ತಿಲ್ವಾ? ಅವಾಗೇನು ಓದಿಲ್ವಾ ಅವರು? ಅದೇ ನಮ್ಮ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದೆ. ಅದು ತೆಗೀರಿ ಫಸ್ಟು. ದಮ್ಮಿದೆ ತೆಗಿಯೋಕ್ಕೆ? ಡಾಕ್ಟರ್ ಬಾಬಾ ಸಾಹೇಬ್ ಅವ್ರಿಗೆ ಅವಮಾನ ಮಾಡ್ತಾ ಇರೋದು ಇವರು. ಮಾಜಿ ಸಂಸದರಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನ್ನೆ ಏನು BJP ಕಚೇರಿಯಲ್ಲಿ ಏನು ಮಾಧ್ಯಮ ಮೂಲಕ ಏನು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದೀರಿ, ಬಹಳ ನೋವಾಗುತ್ತೆ. ಫಿಲಿಸ್ತೀನ್ ಪ್ರಕಾರ ಏನು ನಿನ್ನೆ ಜಶ್ನ್ ಮಿಲಾದುನ್ ನಬಿ ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು, ದೊಡ್ಡವರು, ಚಿಕ್ಕವರು, ಮಹಿಳೆಯರು, ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಇಲ್ಲದೆ ಜನ ಸಾಗರನೇ ಬಂದಿತ್ತು. ಅದರಲ್ಲಿ ಏನು ಸಂಸದರು ಏನು ಹೇಳ್ತಾರೆ, ಫಿಲಿಸ್ತೀನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಖಂಡನ ಅಂತ ಹೇಳ್ತದೆ. ಫಿಲಿಸ್ತೀನ್ ಝಂಡಾಗಳು ಆಗಲಿ, ಫಿಲಿಸ್ತೀನ್ ಜಯಕರ ಆಗಲಿ ಯಾರೂ ಒಬ್ಬ ಹಾಕಿಲ್ಲ. ಆ ಮೆರವಣಿಗೆಯಲ್ಲಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ, ಪೊಲೀಸರು ಜೊತೆಯಲ್ಲಿದ್ದಾರೆ. ಒಂದು ಜಿಂದಾಬಾದ್ ಅಂತ ಕೂಗಿದ್ದು ಒಂದು ಪ್ರಶ್ನೆ ಎಲ್ಲಿ ಇಲ್ಲ. ಯಾವ ಮಾಧ್ಯಮದಲ್ಲಿ ಬಂದಿದ್ದರೆ ತಾವೇ ಬಿಡುಗಡೆ ಮಾಡಬೇಕು. ಅದಕ್ಕೆ ಇನ್ನು ಒಂದು ಜೆಂಡಾ ಮೇಲೆ, ದೊಡ್ಡ ಜೆಂಡದ ಮೇಲೆ ಒಂದು ಫ್ಲಾಗಲ್ಲಿ ಫಿಲಿಸ್ತೀನ್ ಫ್ರೀ ಅಂತ ಒಂದು ಪದ ಇತ್ತು. ಅದಕ್ಕೆ SP ಸಾಹೇಬರು ಫಿಲಿಸ್ತೀನ್ ಫ್ರೀ ಅಂತಿರ್ಬಿಟ್ಟು ಏನು ಪದ ಇತ್ತು. ಆ ಪದಕ್ಕೆ SP ಸಾಹೇಬರು ನಮ್ಗೆ ಸಹ ಕರೆದ್ಬಿಟ್ಟು, ಆಸಿಫ್ ಈ ಥರ ಇದೆ ನೋಡೋ ತಕ್ಷಣ ಅದಕ್ಕೆ ನೀವು ಪಾಯಿಂಟ್ ಹೊಡೀರಿ ಅಂತ ನನಗೆ ಹೇಳಿದರು. SP ಸಮ್ಮುಖದಲ್ಲೇ ನಾನು ಪಾಯಿಂಟ್ ಹೊಡೆದು ಅದಕ್ಕೆ ಮತ್ತೆ ಅಲ್ಲಿಂದ ಕಳಿಸ್ಕೊಟ್ಟಿದ್ದೀನಿ. ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಯಾರೂ ಘೋಷಣೆ ಕೂಗಿಲ್ಲ. ಫ್ರೀ ಫಿಲಿಸ್ತೀನ್ ಅಂತ ಬಿಟ್ಟು ಏನು ಹಾಕಿದ್ದಾರೆ, ಅದೇನು ತಪ್ಪೇನಿಲ್ಲ. ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಫಿಲಿಸ್ತೀನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಇಂದಿರಾ ಗಾಂಧಿಯವರು ಸಹ ಅವರು ಹೇಳಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಫಿಲಿಸ್ತೀನ್ಗೂ ಭಾರತಕ್ಕೆ ಬಹಳ ಪ್ರೀತಿ ನಂಟಿದೆ, ಇಲ್ಲ ಅಂತಿಲ್ಲ. ಸಂಸದರು ಫಸ್ಟು ಇದು ಮಾತಾಡಬೇಕು. ನೀವು 5 ವರ್ಷ ಅದು ಸಾಧನೆಗಳು ಹೇಳ್ಕೋಬೇಕು. ಫಸ್ಟು ನಮ್ಮ ಕೋಲಾರಮ್ಮ ಕೆರೆಗೆ ಏನಾಗಿದೆ ಎಲ್ಲ ಕಿತ್ತು ಬಿಸಾಕಿದ್ದೀರಿ. ನಮ್ಮ ಕೋಡಿಕಣ್ಣೂರು ಕೆರೆಗೆ JCB ಹೋಯಿತು, ಅದು ಕಿತ್ತು ಬಿಸಾಕಿದ್ದಾರೆ. ಏನು ಸಾಧನೆಗಳು ಅಂತ ಫಸ್ಟ್ ನೀವು ಹೇಳಬೇಕು ಕೋಲಾರಕ್ಕೆ. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಫಿಲಿಸ್ತೀನು, ಪಾಕಿಸ್ತಾನು, ನಾವು ಜೆಂಡಾ ಇಟ್ಕೊಂಡು ಬರ್ತೀನಿ, ಅರೆ ಟವರಲ್ಲಿ ಸಾಧನೆ ಮಾಡಿದ್ರೆ ಪಾಯಿಂಟ್ ಬರ್ದಿದ್ದೆ ಸಾಧನೆ ನಾವು ಮಾಡ್ಕೊಂಡಿದ್ದೀವಿ. ಏನು ನೀವೇನು ಮಾಡಿಲ್ಲ. ನಾವು ಪಾಯಿಂಟ್ ಹೊಡ್ಕೊಡ್ತೀವಿ, ಎಲ್ಲ ಹೊಡ್ಕೊಳ್ತೀವಿ. ಪಾಕಿಸ್ತಾನ್ಗೆ ನಮ್ಗೆ ನೆಂಟೇನಿದೆ? ಪಾಕಿಸ್ತಾನ್ಗೆ ಧಿಕ್ಕಾರಕ್ಕೆ ಹೋಗ್ತೀವಿ. ಪಾಕಿಸ್ತಾನ್ಗೂ ನಮಗೇನು ಸಂಬಂಧ ಇಲ್ಲ. ಫಿಲಿಸ್ತೀನ್ಗೂ ನಮಗೂ ಸಂಬಂಧ ಇದೆಯಲ್ಲ, ಪ್ರೀತಿ ವಿಶ್ವಾಸದ್ದು ಮನುಷ್ಯತ್ವ ಇದೆಯಲ್ಲ. ಆ ಮನುಷ್ಯತ್ವ ಬೇಡವಾ? ಅಲ್ಲಿ ಫ್ರೀ ಫಿಲಿಸ್ತೀನ್ ಅಂತ ಏನು ಹಾಕಿದ್ದಾರೆ, ಅದೇನು ತಪ್ಪೇನು ಮಾಡಿಲ್ಲ. ಅಲ್ಲ, ತಪ್ಪಿದರೆ ಸಂವಿಧಾನದಲ್ಲಿ ತಪ್ಪಿದರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಅದೇನಿಲ್ಲ. ಅದು ಬಿಟ್ಬಿಟ್ಟು ಅದು ಕ್ಲಾಕ್ ಟವರಾಗ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಹಾಕಿದ್ದಾರೆ. ಅದು ಮತ ಅಂತ ಟಿಪ್ಪು ಅಂತ ಹೇಳ್ತಾರಲ್ಲ, ಟಿಪ್ಪು ಇಂದನೇ ಇವತ್ತು ನೀವು ಬದುಕಿರೋದು. ಸಂಸದರು ಇವತ್ತೇನು ಆಗಿದ್ದೀರಿ ಕೋಲಾರಲ್ಲಿ, ಟಿಪ್ಪು ಸುಲ್ತಾನ್ ಜನ್ಮಭೂಮಿ ಇದು. ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಬೂದಿಗೇಟೆಯಲ್ಲಿ ಅವ್ರ ತಂದೆ ಹುಟ್ಟಿದ್ದು. ಕೋಲಾರಲ್ಲಿ ಅವ್ರ ತಂದೆ ತಾತ ಅಜ್ಜಿ ಸಮಾಧಿ ಇದೆ ಕೋಲಾರಲ್ಲಿ. ಟಿಪ್ಪು ಸುಲ್ತಾನ್ ಹೆಸರಿಗೆ ಹೇಳ್ತಿರಲ್ಲ, ಅವಾಗ ಟಿಪ್ಪು ಸುಲ್ತಾನ್ ಮತ ಅಂತ ಅಂದ್ರೆ ಯಡಿಯೂರಪ್ಪನಿಗೆ ಗೊತ್ತಿಲ್ವಾ? ಈಶ್ವರಪ್ಪನಿಗೆ ಗೊತ್ತಿಲ್ವಾ? ಅಶೋಕ್ ಗೊತ್ತಿಲ್ವಾ? ಅಲ್ಲ,
ಖಡ್ಗ ಹಿಡ್ಕೊಂಡು ಪೇಟ ಹಾಕ್ಕೊಂಡು ಶಾಲೆಗಳು ಹಾಕ್ಕೊಂಡು ಕುಣಿದಿದ್ರು. ಅವಾಗ ಇದು ಗೊತ್ತಿಲ್ವಾ? ಅವಾಗೇನು ಓದಿಲ್ವಾ ಅವರು? ಅದೇ ನಮ್ಮ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದೆ. ಅದು ತೆಗೀರಿ ಫಸ್ಟು. ದಮ್ಮಿದೆ ತೆಗಿಯೋಕೆ? ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡ್ತಾ ಇರೋದು ಇವರು. ಫಸ್ಟು ಒಲಿಯರಿಗೆ ಆರ್ ಆರ್ ನಗರ ಶಾಸಕರಾದಂಥ ಮುನಿರತ್ನ ಅವರು ಒಲಿಯರಿಗೆ ಏನು ಅಕ್ಕ ಅಮ್ಮ ಅಂತ ಹೇಳಿದಾರಲ್ಲ, ಅದಕ್ಕೆ ಧನ್ಯತೆಗೆ ಆಗೋಲ್ವಾ? ನಾಚಿಕೆ ಆಗ್ಬೇಕು ನಿಮಗೆ. ಫಸ್ಟ್ ಹೋಗ್ಬಿಟ್ಟು ರಾಜ್ಯಪಾಲ್ಗೆ ಹೇಳಿ ಅವರು ಶಾಸಕ ಸ್ಥಾನ ವಜಾಗೊಳಿಸ್ಬೇಕಂತ ಹೇಳಬೇಕಿರು. ಅದು ಹೇಳಿ ಯೋಗ್ಯತೆ ಇಲ್ಲ ಅವರಿಗೆ. ಇವತ್ತು ನಮ್ಮ ಕೋಲಾರ ಮಾಜಿ ಸಂಸದರು ಏನು ಕೋಲಾರಕ್ಕೆ ಬೆಂಕಿ ಮತ್ತೆ ಬರ್ತಾ ಇದ್ದಾರೆ. ಜನ ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿದ್ದೀವಿ, ಪ್ರೀತಿಗಿದ್ದೀವಿ ನಾವು. ನನ್ನ ಜೊತೆಯಲ್ಲಿ ಸುಮಾರು ಹಿಂದೂ ಬಾಂಧವರಿದ್ದಾರೆ. ನಾನು ಗಣೇಶನ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ, ಇಲ್ಲ ಅಂತಿಲ್ಲ. ಏನೇ ಕೊಟ್ಟಿದ್ದೆ ನಾನು? ನಮ್ಮ ಹಿಂದೂ ಬಾಂಧವಗಳು ನಮ್ಮ ಭಾರತದಲ್ಲಿ ಇರೋದು ನಾವೆಲ್ಲ ಒಂದೇ ಅಂತೆಲ್ಲ ಕೊಟ್ಟಿದ್ದೀವಿ. ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ. ನಾವು ಯಾರು ನನಗೆ ಕೇಳ್ಕೊಂಡಿಲ್ಲ ಕೊಡಿ ಅಂತ. ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದ ಕಾಪಾಡ್ಕೋಬೇಕು ಅಂತ ನಾವು ಕೊಟ್ಟಿದ್ದೀವಿ. ಹೋಗ್ಬಿಟ್ಟು ಫಿಲಿಸ್ತೀನ್ಗೆ ಅಂತ ಇದೆ ಈ ಥರ ಹೇಳ್ತಾರೆ, ಜಯಕಾರ ಆಗಿದ್ರು ಅಂತಾರೆ, ಟವರ್ಗೆ ನಾನು ಜೆಂಡಾ ಹತ್ಕೊಂಡು ಬರ್ತೀನಿ ಅಂತಾರೆ. ಇವತ್ತು ನಾನು ಸವಾಲಾಗ್ತೀನಿ, ನಮ್ಮ ಮಾಜಿ ಸಂಸದರಿಗೆ ಮುನ್ಸ್ವಾಮಿ ಅವ್ರಿಗೆ ಸವಾಲಾಗ್ತೀನಿ. ನಾನು ಟಿಪ್ಪು ಸುಲ್ತಾನ್ ಅವ್ರ ಭಾವಚಿತ್ರ ಹಿಡ್ಕೊಳ್ತೀನಿ, ಫಿಲಿಸ್ತೀನ್ ಅಂತ ಬೋರ್ಡ್ ಹಾಕ್ತೀನಿ, ಟಿಪ್ಪು ಸುಲ್ತಾನ್ ಜೆಂಡಾ ಎತ್ಕೊಳ್ತೀನಿ, ಗ್ರೀನ್ ಜೆಂಡಾ ಎತ್ಕೊಳ್ತೀನಿ, ಕೇಸರಿ ಜೆಂಡಾ ಎತ್ಕೊಳ್ತೀನಿ. ನಾನು ಬರ್ತೀನಿ, ಒಬ್ಬನೇ ಬರ್ತೀನಿ. ಅದೇನು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತಾರೆ ತಗೊಳ್ಳಿ ನನ್ನ ಮೇಲೆ. ಅದೇ ರೀತಿ ಹೇಳ್ತಾರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಅಧಿಕಾರಿಗಳು ಏನೇನೋ ಮಾಡ್ತಾ ಇದ್ದೀರಿ, ನಾವು ನಮ್ಮ ಸರ್ಕಾರ ಬರ್ತಾ ಏನು ಮಾಡ್ತೀವಿ ಅಂದರೆ ಧಮಕಿ ಹಾಕ್ತೀರಾ ನೀವು? ಆಫೀಸರ್ಗೆ ಧಮಕಿ ಆಗೋ ಕೆಲಸ ಮಾಡೋದಾ? ಇದೇನೇ ಸಾಧನೆಗಳು ನಿಮಗೆ ಕೋಲಾರಲ್ಲಿ? ಬರೇ ಕೋಮು ಗಲಭೆಗಳು ಮಾಡೋದು ಅದೇನಾ ನಿಮ್ಮ ಸಾಧನೆಗಳು? ಎಚ್ಚರಿಕೆಯಲ್ಲಿ, ಇದು ಕೋಲಾರ, ಇದು ಹಜರತ ಕೋಲಾರ, ಇದು ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿರೋ ಕೆಲಸ ಮಾಡಬೇಕಿಲ್ಲಿ. ಇಲ್ಲಿ ತರ್ರ ಕೆಲಸಕ್ಕೆ ಯಾವುದೂ ರೀತಿ ಜಾಗ ಇಲ್ಲ. ನಾನು ಎಲ್ಲ ನಮ್ಮ ಕೋಲಾರದು ಎಷ್ಟು ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹಿಂದೂ ಮುಸಲ್ಮಾನ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು, ನಾವು ಭಾರತೀಯರು ಅಂತ ಇರಬೇಕು. ನಮ್ಮ ಜವಾಬ್ದಾರಿ ಎಲ್ಲ ಸೇರಿಬಿಟ್ಟು ಇಂಥ ಕಿಡಿಗಳಿಗೆ ಫಸ್ಟು ಕೋಲಾರದಿಂದ ಗಡಿಪಾರು ಮಾಡಬೇಕಂತ ಮಾನ್ಯ ಜಿಲ್ಲೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡೋಕ್ಕೆ ಹೋಗ್ತೀವಿ. ನಾಳೆ SP ಗೂ ಹೇಳ್ತೀವಿ, ಇಂಥವ್ರಿಗೆ ಫಸ್ಟ್ ನಮಗೆ ಕೋಲಾರಕ್ಕೆ ಬರೋಕ್ಕೆ ಕೊಡಬಾರಿ ಅಂತ ಹೇಳ್ಬಿಟ್ಟು. ಹಿಂದೂ ಮುಸಲ್ಮಾನ್ ಗಲಭೆ ಆಗೋದು ಇಂಥವ್ರಿಂದಾನೆ. ಇವಾಗ ಇಷ್ಟು ದೊಡ್ಡ ಮೆರವಣಿಗೆ ಆಯಿತು, ಜಸ್ಟ್ ಮಿಲಾದುನ್ ನಬಿದು. ಹಿಂದೂಗಳು ಬಂದು ನೋಡಿದ್ರು, ಮುಸಲ್ಮಾನ್ ಬಂದು ನೋಡಿದ್ರು, ಎಲ್ಲ ಜಾತಿಯವ್ರು ಬಂದು ನೋಡಿದ್ರು, ಒಬ್ಬರು ಒಂದು ಮಾತಾಗಿರಲಿಲ್ಲ. ಇದು ಯಾರು ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳ್ದಂತೆ, ಯಾರು ಹೋಗ್ಬಿಟ್ಟು ಕೇಳ್ದಂತೆ ಅವ್ನಿಗೆ ಹೊಡೆದಂತೆ. ಅದು ಇಲ್ಲ, ಅದು ಅವರು ವೈಯಕ್ತಿಕವಾಗಿ ಜಗಳ ಆಗಿರೋದು. ಏನೋ ಹವೇಲಿ ಮೊಹಲ್ಲಾ ಅವರು ಅವೆಲ್ಲ ಯಾರೋ ಬೇರೆ ಟವರ್ ಅವರು ಯಾರೋ ವೈಯಕ್ತಿಕ ಜಗಳ ಆಗಿರೋದು ಅಷ್ಟೇ ಹೊರತು ಫಿಲಿಸ್ತೀನ್ಗೂ ಜಯಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಸುಳ್ಳು ಮಾಹಿತಿ ಮಾಧ್ಯಮಗಳು ಕೊಡ್ತಾ ಇರೋದು ಮಾಜಿ ಸಂಸದರು ಮುನ್ಸ್ವಾಮಿ ಅವರು. ಇವಾಗ ನಮ್ಮ ಕೋಲಾರಕ್ಕೆ ಹೊಸಬ್ರಾಗಿದ್ದಾರೆ, ಮಲೇಶ್ ಬಾಬು ಅಂತ. ಪಾಪ ಆ ವ್ಯಕ್ತಿ ಇವತ್ತಿಗೆ ಒಂದು ಮಾತು ಹೇಳಿಲ್ಲ. ಅವರು ಯಾವ ಜಾತಿ ಬಗ್ಗೆ ಏನು ಹೇಳಿಲ್ಲ, ಕೆಲಸದ ಬಗ್ಗೆ ನೋಡ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದ್ದಾರೆ ಅವರು ಅಂತ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವು ಧನ್ಯವಾದ ಹೇಳ್ತೀವಿ ಮುನ್ಸ್ವಾಮಿ ಅವ್ರಿಗೆ, ಇವ್ರಿಗೆ, ನಮ್ಮ ಮಲೇಶ್ ಬಾಬು ಅವ್ರಿಗೆ. ಇಂಥ ಪ್ರೀತಿ ವಿಶ್ವಾಸ ಸಂಸದರು ನಮ್ಗೆ ಬೇಕಾಗುತ್ತೆ. ಅವ್ರು ಯಾವ ಜಾತಿ ಇರಲಿ, ಯಾವ ಪಕ್ಷ ಇರಲಿ, ನಮ್ಗೆ ಬೇಕಾಗಿಲ್ಲ. ಸಂಸದರು ಅಂದ್ರೆ ಮಾಜಿ ಸಂಸದರಿದ್ದಾರಲ್ಲ ಮುನ್ಸ್ವಾಮಿ ಅವರು 5 ವರ್ಷದಲ್ಲಿ ಏನು ಸಾಧನೆ ಮಾಡಲೇ ಇಲ್ವಾ? ಏನು ಸಾಧನೆ? ನಮ್ಮ ಕೋಲಾರ ಕಿಲಕ್ ಟವರಲ್ಲಿ ಬಣ್ಣ ಹೊಡೆದು ಸಾಧನೆ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಸಾಧನೆ ಇಲ್ಲ. ತೋರಿಸ್ಲಿ, ಅವ್ರು ಬಂದ್ಬಿಟ್ಟು ಸಾಧನೆ ತೋರಿಸ್ಬೇಕಲ್ಲ. ಅಲ್ಲ, 5 ವರ್ಷ ಅವ್ರು ನಿಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ. ಏನು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಜಿಂದಾಬಾದ್ ಅಷ್ಟೇ ಹೇಳ್ಕೊಂಡಿರೋದವ್ರು, ಬೇರೆ ಏನು ಹೇಳ್ಕೊಂಡಿಲ್ಲ. ಪಾಕಿಸ್ತಾನ ನೆನ್ಪು ಮಾಡ್ಕೊಳ್ತಾರೆ, ಮುಸಲ್ಮಾನ್ ನೆನ್ಪು ಮಾಡ್ಕೊಳ್ತಾರೆ ಅಷ್ಟೇ, ಬೇರೆ ಸಾಧನೆ ಇಲ್ಲ. ಅಂದ್ರೆ ಅವರ ಅವಧಿಯಲ್ಲಿ ಬಿಡುಗಡೆ ಆದಂಥ ಅನುದಾನ ಎಲ್ಲೂ ಬಳಕೆ ಆಗಿಲ್ಲ. ಎಲ್ಲಿ ಬಳಕೆ ಆಗಿದೆ? ತಿಂದಿದ್ದಾರೆ ಅಷ್ಟೇ ಅವರು. ಏನು ಸಾಧನೆ ಅಂತ ತೋರಿಸ್ಲಿ. ಏನು ಅಚೀವ್ಮೆಂಟ್ ಮಾಡಿಲ್ಲ, ಏನು ಡೆವಲಪ್ಮೆಂಟ್ ಕೋಲಾರ ಏನಾಗಿದೆ ಅದು ತೋರಿಸ್ಲಿ. ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ, ಬಂದು ತೋರಿಸ್ಲಿ. ನಮ್ಗೆ ಕರ್ಕೊಂಡು ಹೋಗ್ಲಿ, ನಾವು ಬರ್ತೀವಿ. ಇದು ಮಾಡಿದ್ದೀನಿ ನೋಡಪ್ಪ ನಾನು, ಸಾಧನೆ ತೋರಿಸ್ಲಿ. ಏನು ಸಾಧನೆ ಮಾಡಿದ್ದಾರೆ? ಏನು ಸಾಧನೆ ಇಲ್ಲ. ಸುಮ್ಮನೆ ಕೋಮು ಗಲಭೆ ಆಗಬೇಕು, ಹಿಂದೂ ಮುಸಲ್ಮಾನ್ ಅನ್ಬೇಕು, ಪಾಕಿಸ್ತಾನ ಅನ್ಬೇಕು, ಮುಸಲ್ಮಾನ್ ಅನ್ಬೇಕು, ಟಿಪ್ಪು ಅನ್ಬೇಕು, ಅದೇನೇ ಕೆಲಸ ಮಾಡೋದು. ಏನೋ ವ್ಯಕ್ತಿವಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಫಿಲಿಸ್ತೀನ್ ಜಿಂದಾಬಾದ್ ಅಂತ ಯಾರೂ ಕೂಗಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಇದ್ದರೆ ಬಿಡುಗಡೆ ಮಾಡಿರಿ, ಯಾರು ಕೂಗಿದಾರಂತ. ಇಲ್ಲಿ ಟವರ್ಗೆ ಬರ್ತೀನಿ, ಜೆಂಡಾ ಎತ್ಕೊಂಡ್ಬಂದ್ಬಿಡ್ತೀನಿ ನಾನು. ಇಂಡಿಯಾ ನೀವು ಎತ್ಕೊಬರ್ಬೇಕಾ? ನಾವು ಎತ್ಕೊಳೋಕ್ಕಿಲ್ವಾ? ನಮ್ಗೆ ಅಧಿಕಾರ ಇಲ್ವಾ? ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು, ಇಟಾಲಿಗೆ ಹೋಗಿದ್ದಾನೆ, ಏನು ಮಾತಾಡೋದು ಅಲ್ಲ. ಅವತ್ತು ಏನಕ್ಕೆ ಅದಲ್ಲ? ನೀವು ಹೇಳ್ತಿರೋದು ಸಂಸದರು ದ್ವೇಷ
ಕೋಲಾರಲ್ಲಿ ಕೋಮುಗಲಭೆ ಆಗೋಕ್ಕೆ ಆತನೇ ಕಾರಣ. ಇವಾಗ ಆಗಬೇಕಂದ್ರೆ ಆತನೇ ಕಾರಣ ಆಗೋದು. ಇವಾಗಲ್ಲ, ಮುಂದಿನ ದಿನಗಳು. ಮುಂದಿನ ದಿನಗಳು ಏನೋ ಆದರೆ ಆತನೇ ಅದಕ್ಕೆ ಕಾರಣ. ಇವಾಗ ಯಾವುದೂ ಇಲ್ಲ, ಅದಕ್ಕೆ ಏನೋ ಒಂದು ಗಲಭೆ ಎಳಿಸ್ಬೇಕು, ಏನೋ ಮಾಡಬೇಕು, ಹಿಂದೂ ಮುಸಲ್ಮಾನ್ಗೆ ಗಲಾಟೆ ಮಾಡಿಸ್ಬೇಕಂತದ್ದು ಆತನ ಉದ್ದೇಶ. ಅದಕ್ಕೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ, ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವ್ಯಗಳು ಹೇಳೋದಂದರೆ, ಅಂಥವ್ರಿಗೆ ದಾರಿ ಕೊಡಬೇಡಿ, ನಾವೆಲ್ಲ ಒಂದು, ನಾವೆಲ್ಲ ಬಾಧಿತರು, ನಾವೆಲ್ಲ ಪ್ರೀತಿ ವಿಶ್ವಾಸ ಇರೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ಕೊಳೋದು ಅಷ್ಟೇ.